ಸಿದ್ದರಾಮಯ್ಯನವರು ದಾಖಲೆ ಬರೆದಿದ್ದಾಯಿತು. ಸಂಕ್ರಾಂತಿ ಕೂಡ ಹತ್ರ ಬರ್ತಾ ಇದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪೂರ್ಣಾವಧಿಯ ಸಿಎಂ ಆಗಿ ಅಧಿಕಾರ ಮುಂದುವರಿಸುವಂತಹ ಬಯಕೆಯನ್ನು ಹೊರಹಾಕಿದ್ದಾರೆ. ದೀರ್ಘಾವಧಿ ಸಿಎಂ ಅನ್ನುವಂತಹ ರೆಕಾರ್ಡ್ ಕೂಡ ಅವರ ಹೆಸರಿಗಾಗಿದೆ. ಸಿದ್ದು ವಿರೋಧಿಗಳಿಗೆ ಈಗ ನಾಕ್ಔಟ್. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಟ್ಔಟ್. ಸಂಕ್ರಾಂತಿ ಬಳಿಕ ಸಿಎಂ ಸಿದ್ದರಾಮಯ್ಯ ಡೆಲ್ಲಿ ವಿಸಿಟ್ ಕುತೂಹಲ ಕಾರಣವಾಗ್ತಿದೆ. ನಾಟ್ಔಟ್ ಸಮಾವೇಶಕ್ಕೆ ಭರ್ಜರಿ ಗೇಮ್ ಪ್ಲಾನ್ ರೆಡಿ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ತೀರ್ಮಾನದ ಬಳಿಕ ಅನುಮತಿ ಸಿಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಕ್ಲಾರಿಟಿಯ ಬಳಿಕ ಅಧಿಕೃತ ಘೋಷಣೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಸಿದ್ದು ಬಣ ಅನ್ನೋದು ಗೊತ್ತಾಗ್ತಾ ಇದೆ. ಶತಾಯ ಗತಾಯ 2.5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳಿ ಅವರ ಆಪ್ತರು ಪಟ್ಟನ್ನು ಹಿಡಿದಿದ್ದಾರೆ. ಅದಕ್ಕೆ ಬೇಕಾದಂತಹ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಅರಸು ಅವರ ದಾಖಲೆ ಮುರಿಲಿ, ಸುಮ್ಮನಿರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹೈಕಮಾಂಡ್ನಿಂದಲೂ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇತ್ತು. ಈಗ ನೆಕ್ಸ್ಟ್ ಬಜೆಟ್ ಇದೆ, ಸಾಲು ಸಾಲು ಎಲೆಕ್ಷನ್ಗಳಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಕ್ಕೆ, ಅರ್ಥಾತ್ ನಾಯಕತ್ವವನ್ನ ಡಿ.ಕೆ. ಶಿವಕುಮಾರ್ ಕೈಯಲ್ಲಿ ಕೊಡುವುದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಕೊನೆ ಕ್ಷಣದವರೆಗೂ ಕೂಡ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯನವರು ಬೇಕಾದಂತಹ ಎಲ್ಲ ಪ್ಲಾನ್ ಅನ್ನು ಮಾಡಿಕೊಂಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ನಡೆ, ಅವರು ಆಡುವಂತಹ ಮಾತು, ಅವರ ಪ್ರತಿ ಹೆಜ್ಜೆಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುತೂಹಲಕ್ಕಂತೂ ಕಾರಣವಾಗ್ತಾ ಇರುವಂಥದ್ದು. ಶತಾಯಗತಾಯ 5 ವರ್ಷವೂ ಕೂಡ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಅವರ ಆಪ್ತ ವಲಯದಲ್ಲಿಯೇ ಈಗ ಕೇಳಿ ಬರ್ತಾ ಇದೆ.